ನಾನು ಖಂಡಿತವಾಗಿ ಯಾರ ವೈಫಲ್ಯನೂ ನಾನು ಯಾರನ್ನೂ ಬೊಟ್ಟು ಮಾಡ್ತಾ ಇಲ್ಲ, ಹಿರಿಯರನ್ನೂ ಬೊಟ್ಟು ಮಾಡ್ತಾ ಇಲ್ಲ, ಕಿರಿಯರನ್ನೂ ಬೊಟ್ಟು ಮಾಡ್ತಾ ಇಲ್ಲ. ನಂದು ಸಲಹೆಗಳು ಇಂಥದ್ದಾದ್ರೆ ಒಳ್ಳೇದು ಅಂತ ಹೇಳುವಂತ, ಆದ ಕಾರಣ ನಾನು ಯಾರ ಮೇಲೆ ದೋಷಾರೋಪಣೆ ಮಾಡ್ತಾ ಇಲ್ಲ. ನನಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ. ನಾನೊಂದು 30 ವರ್ಷಗಳ ಸುದೀರ್ಘವಾದಂಥ ನನ್ನ ರಾಜಕಾರಣದಲ್ಲಿ ಎಲ್ಲ ಸ್ಥಾನಗಳಲ್ಲಿ ಕೂತ್ಕೊಂಡು ಎಲ್ಲೆಲ್ಲಿ ಏನೇನಾದರೆ ಏನೇನು ಮಾಡಬೇಕು ಅಂತ ಹೇಳುವಂಥದ್ದನ್ನು ನೋಡಿದವನಾದ ಕಾರಣ ನಾನು ಸಲಹೆ ಕೊಡ್ತಾ ಇದ್ದೇನೆ. ಆದರೆ ನಾನು ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲ. ನಾನು ರಾಷ್ಟ್ರೀಯ ನಾಯಕರ ಮೇಲೆ ಆರೋಪ ಮಾಡ್ತಾ ಇಲ್ಲ, ನಾನು ರಾಜ್ಯದ ನಾಯಕರುಗಳ ಮೇಲೆ ಆರೋಪ ಮಾಡ್ತಾ ಇಲ್ಲ. ಆದರೆ ಈ ಎಲ್ಲದಕ್ಕೂ ಪರಿಹಾರ ಸೂತ್ರಗಳಾಗಬೇಕಾದ್ರೆ ಈ ರೀತಿ ಹೋಗಬೇಕು ಅಂತ ಹೇಳುವಂಥದ್ದು ನಾನು ಪಕ್ಷದ ಹಿತದೃಷ್ಟಿಯಿಂದ ಹೇಳ್ತೇನೆ. ಯಾಕಂದರೆ ನಾನು ಪದೇ ಪದೇ ಅದನ್ನು ಹೇಳುವಂಥದ್ದು ಒಳ್ಳೆಯದಾಗಲ್ಲ. ನಾನೇನು ಪಕ್ಷಕ್ಕೆ ಮಾಡಬೇಕೋ ಅದು ನನ್ನ ಜವಾಬ್ದಾರಿ ಅಂತ ಹೇಳುವಂಥ ದೇವರು ಮೆಚ್ಚುವ ರೀತಿಯಲ್ಲಿ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಬರೀ ವಿಜೇಂದ್ರನಿಗೆ ಅವಕಾಶ ಮಾಡ್ಕೊಡ್ತಾರೆ, ಅಂದ್ರೆ ಹೊಸಬರಿಗೆ ಅವಕಾಶ ಕೊಟ್ಟು ಹಿರಿಯರು ಸೋಲಾಯ್ತು ಅಂತ ಅವ್ರನ್ನ ಕಡೆಗಣಿಸಿದ್ರೆ ಪಕ್ಷದ ಮೇಲೆ ಪರಿಣಾಮ ಆಗಲ್ವಾ ಸರ್? ನಾನು ನಿಮ್ಮಲ್ಲಿ ಹೇಳಿರುವಂಥದ್ದು ಅದನ್ನೇ. ಯಾರೋ ನಮ್ಮ ಕೇಂದ್ರದವರು ಬಂದುಬಿಟ್ರೆ ಸಾಕು, ನಾವೆಲ್ಲ ಬಾಕಿಯವರೆಲ್ಲ ಯಾರೆಲ್ಲ ಅತೃಪ್ತರಿದ್ದಾರೆ ಅವ್ರನ್ನ ಕರೆದು ಬಿಟ್ರೆ ಸಾಕು, ಅಲ್ಲಿಗೆ ಸರಿ ಆಗುತ್ತೆ. ಆದ ಕಾರಣ ಇದರ ಬಗ್ಗೆ ನಾನು ಯಾಕೆ ಕರಿಬೇಕು ಅಂತ ಅವರೂ ತಿಳ್ಕೊಳ್ಬಾರ್ದು, ನಾನು ಯಾಕೆ ಹೋಗಬೇಕು ಅಂತ ಹೇಳುವಂಥದ್ದು ಬೇರೆಯವರು ತಿಳ್ಕೊಳ್ಬಾರ್ದು ಯಾರು ಅತೃಪ್ತರಂತಿದ್ದಾರೆ. ಇದೊಂದು ಸಾಮೂಹಿಕವಾದಂಥ ಪ್ರಯತ್ನಗಳು, ಇದೊಂದು ವೈಯಕ್ತಿಕವಾದಂಥ ವಿಚಾರಗಳಲ್ಲ. ಯಾವುದು ಸರ್? ನಾನು ಒಂದು ಹೇಳುತ್ತೇನೆ, ಸಂಘಟನೆಯ ಒಳಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ತಾನೆ ಇರಬಹುದು, ಇಲ್ಲ ಅಂತ ನಾನು ಹೇಳಲ್ಲ. ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ದೇಶದ ಜನ ಇವತ್ತು ನಿಶ್ಚಯ ಮಾಡಿಬಿಟ್ಟಿದ್ದಾರೆ, ಯಾರು ನಮ್ಮ ಪಾರ್ಟಿಯವನು, ಯಾವ ಜವಾಬ್ದಾರಿ ಯಾರು ಏನೇ ಇರಲಿ, ನಾನು ಮೋದಿ ಓಟ್ ಕೊಡಬೇಕು ಅಂತ ಹೇಳುವಂಥದ್ದನ್ನು ಲೋಕಸಭಾ ಚುನಾವಣೆಯ ಬಗ್ಗೆ ಸಾಮಾನ್ಯ ಜನ ತೀರ್ಮಾನ ಮಾಡಿದ್ದಾರೆ. ಆದ ಕಾರಣ ಆದರೆ ಮುಂದಿನ ಚುನಾವಣೆಗಳು ಲೋಕಲ್ ಬಾಡೀಸ್ ಇರ್ಬೋದು, ವಿಧಾನ ಪರಿಷತ್ನ ಚುನಾವಣೆಗಳಿರ್ಬೋದು, ರಾಜ್ಯ ಮಟ್ಟದ ಚುನಾವಣೆಗಳ ಮೇಲೆ ಸಂಘಟನೆ ಬಲಿಷ್ಠ ಆಗಿದ್ರೆ ಪ್ರಭಾವ ಬೀರ್ತದೆ ಅಂತ ಹೇಳುವಂಥದ್ದು ನಾವು ಕಲ್ತಿದ್ದೀವಿ, ಪಾಠ ಕಲ್ತಿದ್ದೀವಿ. ಇನ್ನು ಅದನ್ನು ಮತ್ತೆ ವಿಶ್ಲೇಷಣೆ ಮಾಡುವ ಅಗತ್ಯ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.